Guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಏನು ಅಂದರೆ ಫೋರ್ತ್ ಸೆಮ್ ಅವ್ರದ್ದು ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ ಎಷ್ಟು ಸಬ್ಜೆಕ್ಟ್ ಇದೆ ಆ್ಯಂಡ್ ಎಷ್ಟು ಮಾರ್ಕ್ಸ್ನ ಅದು ಕಂಟೈನ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಅಂದರೆ ನಿಮಗೆ ಬಂದು ಟೋಟಲ್ 7 ಸಬ್ಜೆಕ್ಟ್ ಎಲ್ಲ ಸೆಮ್ಮಲ್ಲೂ ಪಕ್ಕ ಇರುತ್ತೆ. ಈ ಸೆಮ್ಮಲ್ಲೂ ಅಷ್ಟೇ 7 ಸಬ್ಜೆಕ್ಟ್ ಈ ಸೆಮ್ಮಲ್ಲೂ ಇದೆ. ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಡೈರೆಕ್ಟ್ ಏನು ಅಂದರೆ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗ್ಬೋದು. ಏನು ಅಡ್ವಾಂಟೇಜ್ ಅಂದರೆ ನೆಕ್ಸ್ಟು ಈ ವಿಡಿಯೋ ಆದಮೇಲೆ ನಾನು ಸಿಲಬಸ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಹೆಂಗೆ ಕ್ವಶನ್ಸ್ ಕೇಳ್ತಾರೆ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಅದನ್ನೆಲ್ಲ ನೀವು ರೀಚ್ ಆಗಬೇಕು ಅಂದರೆ ಅದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಅದರಿಂದ ನೋಟಿಫಿಕೇಷನ್ಸ್ ಅನ್ನೋದು ಸಹ ಬರುತ್ತೆ. ಅದರಿಂದ ಸಹ ನೀವು ಈಸಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ನ ರೀಚ್ ಆಗ್ಬೋದು. ಓಕೆ, ಜಾಸ್ತಿ ಮಾತಾಡಿದ್ದಾಯ್ತಲ್ಲ, ಬನ್ನಿ ಡೈರೆಕ್ಟ್ ನಾವು ಸಬ್ಜೆಕ್ಟ್ಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಆ್ಯಂಡ್ ಮಾರ್ಕ್ಸು ನಿಮಗೆ ಕನ್ನಡ ನಿಮಗೆ 4th ಸೆಮ್ಮಲ್ಲೂ ಇದ್ದೇ ಇರುತ್ತೆ, ಮ್ಯಾಂಡೇಟರಿ ಕನ್ನಡ ಆ್ಯಂಡ್ ಇಂಗ್ಲೀಷ್. ಬಟ್ 5th ಸೆಮ್ಮಿಂದ ನಿಮಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಇರಲ್ಲ. ಅದರಲ್ಲಿ ಬಂದುಬಿಟ್ಟು ಕನ್ನಡ ಇರುತ್ತೆ ನಿಮಗೆ 80 ಮಾರ್ಕ್ಸ್ಗೆ 20 ಮಾರ್ಕ್ಸ್ ಇಂಟರ್ನಲ್ಸು, ಟೋಟಲ್ 100 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ನೋಡೋದಂದರೆ ಇಂಗ್ಲೀಷ್ ನೋಡ್ತಿದ್ದೀರಿ, 80 ಮಾರ್ಕ್ಸ್ ಇರುತ್ತೆ, ರೈಟಿಂಗ್ 20 ಮಾರ್ಕ್ಸ್, ಇಂಟರ್ನಲ್ಸ್ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ನೋಡೋದಾದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಂತ, ಅದು 80 ಮಾರ್ಕ್ಸ್ ಇರುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ಸ್, 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, 80 ಮಾರ್ಕ್ಸ್, ಅದು ರೈಟಿಂಗ್ 20 ಮಾರ್ಕ್ಸ್, ಇಂಟರ್ನಲ್ಸ್ 100 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ಬಂದು ಕಾಸ್ಟ್ ಅಕೌಂಟಿಂಗ್ ಅಂತ ಇರುತ್ತೆ, ಅದು 80 ಮಾರ್ಕ್ಸ್, ಏನು ರೈಟಿಂಗ್ 20 ಮಾರ್ಕ್ಸ್, ಇಂಟರ್ನಲ್ಸ್ 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ನಿಮಗೆ ಬಂದುಬಿಟ್ಟು ಇದರಲ್ಲಿ ಎನಿ ಒಂದು ಚಾಯ್ಸ್ ಮಾಡೋ ನಿಮಗೆ ಚಾಯ್ಸಸ್ ಇರುತ್ತೆ. ಅಂದರೆ ನೀವು ಚಾಯ್ಸ್ ಮಾಡ್ಕೋಬೋದು, ಇಲ್ಲ ನಿಮ್ಮ ಕಾಲೇಜ್ ಬೇಸ್ ಮೇಲೆ ಚಾಯ್ಸ್ ಮಾಡ್ತಾರೆ. ಆಂಟ್ರಪ್ರಿನರ್ಶಿಪ್ ಆ್ಯಂಡ್ ಸ್ಟಾರ್ಟಪ್ಸ್ ಅದು ಒಂದಿರ್ಬೋದು ಸಬ್ಜೆಕ್ಟು, ಇಲ್ಲ ರೂರಲ್ ಮಾರ್ಕೆಟಿಂಗ್ ಅಂತ ಅದೊಂದು ಸಬ್ಜೆಕ್ಟ್ ಇರುತ್ತೆ, ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಅದೊಂದು ಸಬ್ಜೆಕ್ಟ್ ಇರುತ್ತೆ. ಈ ಮೂರಲ್ಲಿ ನೀವೊಂದು ಯಾವ್ದು ಬೇಕು ಅಂತ ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಅದು ಸೇಮ್ 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಇಂಟರ್ನಲ್, 100 ಮಾರ್ಕ್ಸ್ ಇರುತ್ತೆ. ಲಾಸ್ಟ್ ನೋಡೋದಾದರೆ ನಿಮಗೆ ನಾನ್ ಕೋರ್ ಸಬ್ಜೆಕ್ಟ್ ಅಂತ ಇತ್ತು, ಬಟ್ ಈ ಸಿಲಬಸ್ ಅಂದರೆ SCP ಸಿಲಬಸ್ಸಿಂದ ನಿಮಗೆ ಇದು ಕೂಡ ರೈಟಿಂಗೇ ತೊಗೊಂಡೋಗಿದ್ದಾರೆ. ಅಂದರೆ ನಾನ್ ಕೋರ್ ಸಬ್ಜೆಕ್ಟ್ ಅಲ್ಲ, ಕೋರ್ ಸಬ್ಜೆಕ್ಟಾಗೆ ತೊಗೊಂಡೋಗಿದ್ದಾರೆ. ಅದು ಬಂದು ನೀವು ನಾನ್ ಕೋರ್ ಸಬ್ಜೆಕ್ಟ್ ಅಂದರೆ 40 ಮಾರ್ಕ್ಸ್ ಬರೀತಿದ್ರಿ, 10 ಮಾರ್ಕ್ಸ್ ಇಂಟರ್ನಲ್ಸ್ ಇತ್ತು. ಬಟ್ ಇದು ಬಂದು 80 ಮಾರ್ಕ್ಸ್ಗೂ ನೀವು ಬರೀಬೇಕು ಆ್ಯಂಡ್ 20 ಮಾರ್ಕ್ಸ್ ಇಂಟರ್ನಲ್, ಟೋಟಲ್ 100 ಮಾರ್ಕ್ಸ್ ನೀವು ಬರೀಲೇಬೇಕು. ಏನು ಅಂದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಇನ್ ಬಿಸ್ನೆಸ್ ಅಂತ ಒಂದು ಸಬ್ಜೆಕ್ಟು ಹೊಸ್ದಾಗಿ ಆ್ಯಡ್ ಮಾಡಿದ್ದಾರೆ. ಇದು ಬಂದು SCP ಸಿಲಬಸ್ಗೆ ಹೊಸ್ದಾಗಿ ಆ್ಯಡ್ ಮಾಡಿರೋದು. ಯಾವುದು ಅಂದರೆ 4th ಸೆಮ್ದು. ಐ ಹೋಪ್ ಅರ್ಥ ಆಗಿದೆ ಅಂತ, ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಇದೆ, ಮಾರ್ಕ್ಸ್ ಎಷ್ಟು ಅಂತ. ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ಸಿಲಬಸ್ ಬಗ್ಗೆ ಆಗಿರುತ್ತೆ, ಎಷ್ಟು ಅಂದರೆ ಯಾವ್ಯಾವೆಲ್ಲ ಇವಾಗ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ಎಷ್ಟೆಲ್ಲ ಸಿಲಬಸ್ ಇದೆ, ಏನೇನೆಲ್ಲ ಟಾಪಿಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಪ್ರತಿಯೊಂದು ಸಬ್ಜೆಕ್ಟ್ಸು ಅನ್ನೋದು ಡೆಪ್ತಾಗಿ ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹಾಕ್ತಾ ಇರ್ತೀನಿ. ಆ್ಯಂಡ್ ನಿಮ್ಗೇನಾದರೂ ಇವೆಲ್ಲ ಸಬ್ಜೆಕ್ಟ್ದು ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬೇಕು ಅಂದವ್ರು ಮೆಸೇಜ್ ಮಾಡ್ಬೋದು, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂತ. ಓಕೆ, ಡೈರೆಕ್ಟ್ ನಾವು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಲಬಸ್ನ ನೋಡೋಣ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ. ಏನೇ ಒಂದು ಡೌಟ್ ಇದ್ದು ಪ್ಲೀಸ್ ಕಮೆಂಟ್ ಮಾಡಿ. ಸೊ ಲೆಟ್ ಮೀ ನೋ ದಟ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅದನ್ನು ಕ್ಲಾರಿಫೈ ಮಾಡ್ತೀನಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.